ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದಿನ ಮಂತ್ರಿಯಾಗಿದ್ದಂತಹ ಇಲಾಖೆಯ ಮಂತ್ರಿಯಾಗಿದ್ದಂತಹ ನಾಗೇಂದ್ರ ಅವರನ್ನ ಕೊನೆಗೂ ಕೂಡ ನ್ಯಾಯಾಲಯ ಇಡಿ ಕಸ್ಟಡಿಗೆ ಒಪ್ಪಿಸಿದೆ 6 ದಿನಗಳ ಕಾಲ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ನಾಗೇಂದ್ರ ಅವರು ಕೂಡ ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ನ್ಯಾಯಾಧೀಶರ ಗಮನಕ್ಕೆ ಕೆಲವು ವಿಚಾರಗಳನ್ನು ತಂದಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ. ಇಡಿ ಕಸ್ಟಡಿಗೆ ನಾಗೇಂದ್ರ ಅವರನ್ನು ಒಪ್ಪಿಸಿದೆ ಕೋರ್ಟ್. ಜುಲೈ 18ರವರೆಗೆ ಒಟ್ಟು 6 ದಿನಗಳ ಕಾಲ ಇವತ್ತು ಸೇರಿದಂತೆ ಇಡಿ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ನ ಜಡ್ಜ್ ಸಂತೋಷ್ ಗಜಾನನ್ ಈ ಆದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಅವರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. 14 ದಿನಗಳ ಕಸ್ಟಡಿಗೆ ಬೇಕು ಅಂತ ಇಡಿ ಪರ ವಕೀಲರಾದಂತಹ ಪ್ರಸನ್ನ ಕುಮಾರ್ ಅವರು ಕೇಳಿಕೊಂಡಿದ್ರು. ಆದರೆ ಇವರು ಕೇಳಿದಷ್ಟು ದಿನಗಳಲ್ಲೂ ಕೊಡಬೇಕು ಅಂತ ಏನಿಲ್ಲ. ಇವೆಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಈ ಪ್ರಕರಣದ ಇಂಟೆನ್ಸಿಟಿ ಎಷ್ಟಿದೆ, ನಾಗೇಂದ್ರ ಅವರ ವಿಚಾರಣೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕಾಗುತ್ತೆ ನೋಡಿ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿಚಾರಕ್ಕೂ ಈ ಪ್ರಕರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ನಿಮಗೆ ಸಾಕ್ಷಿಗಳ ಕಲೆ ಹಾಕಬೇಕಾಗುತ್ತೆ, ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅದು 3 ದಿನ ಆಗೋಗಿದೆ. ಹಾಗಾಗಿ 6 ದಿನ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಇನ್ನೊಂದು ಕಡೆಗೆ ಹಗರಣಕ್ಕೂ ನನಗೂ ಸಂಬಂಧ ಇಲ್ಲ, ಇದೆಲ್ಲ ಬೋರ್ಡ್ ಮೂಲಕ ಆಗಿರೋದು. ಜಡ್ಜ್ ಮುಂದೆ ಮಾಜಿ ಸಚಿವ ವಿ ನಾಗೇಂದ್ರ ಅವರು ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಯಲಹಂಕದ ಜಡ್ಜ್ ನಿವಾಸಕ್ಕೆ ಇಡಿ ಅಧಿಕಾರಿಗಳು ಹಾಜರುಪಡಿಸಿದ ಸಂದರ್ಭದಲ್ಲಿ ಇವ್ರನ್ನು ಕೂಡ ಕೇಳ್ತಾರೆ, ನಿಮ್ಮ ಮೇಲೆ ಇಂಥದ್ದೊಂದು ಗುರುತರ ಆರೋಪ ಕೇಳಿ ಬರ್ತಾ ಇದೆ, ನಿಮ್ಮ ಕುಮ್ಮಕ್ಕಿನಿಂದಲೇ ಮನಿ ಟ್ರೀ ಆಗಿದೆ ಅಂತೆಲ್ಲ ಹೇಳಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನೇ ಮೇಂಟೈನ್ ಮಾಡಿದ್ದಾರೆ. ಅವರು ಮಾಧ್ಯಮದವರು ಕೇಳಿದ್ರು ಇದನ್ನೇ ಹೇಳ್ತಾ ಇದ್ದಾರೆ, ಜನರ ಮುಂದೆನೂ ಇದನ್ನೇ ಹೇಳ್ತಾ ಇದ್ದಾರೆ, ಜಡ್ಜ್ ಮುಂದೆ ಕೂಡ ಇದನ್ನೇ ಹೇಳಿದ್ದಾರೆ, ಇದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಇನ್ಫ್ಯಾಕ್ಟ್ ದಾಖಲೆಗಳನ್ನು ಮುಂದಿಟ್ಟು ಇಲ್ಲಿ ಇಂಥದ್ದೊಂದು ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಬೋರ್ಡ್ ಮೂಲಕ ಆಗಿರೋದು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಹಸ್ತಕ್ಷೇಪನೇ ಇಲ್ಲ ಅನ್ನೋದನ್ನ ಮುಂದುವರಿಸಿದ್ದಾರೆ. ಸೊ ಬಟ್ ಹಾಗೆ ಹೇಳಕ್ ಬರಲ್ಲ, ಯಾಕೆಂದ್ರೆ ಆ ಬೋರ್ಡ್ ಕೂಡ ಇವರ ಇಲಾಖೆಯ ಅಧೀನಕ್ಕೆ ಒಳಪಡುತ್ತೆ. ಸಾಮಾನ್ಯವಾಗಿ ಇಲಾಖೆಯಲ್ಲಿ ಯಾವುದೇ ಅಧಿಕಾರಿಗಳು ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಆ ಇಲಾಖೆಯ ಮುಖ್ಯಸ್ಥರು ಯಾರು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಇವ್ರ ಕನ್ಸಲ್ಟೇಷನ್ ಇಲ್ಲದೆ ಹೋಯ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಹಾಗಾದ್ರೆ ಇವತ್ತು ಮಾಜಿ ಸಚಿವ ನಾಗೇಂದ್ರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಏನು ವಾದವನ್ನ ಮಾಡಿದ್ರು, ಏನು ವಿಚಾರಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತಂದ್ರು ನಾಗೇಂದ್ರ ಅವರು ಅಂತ ನೋಡ್ತಾ ಹೋಗೋಣ. ನಾಗೇಂದ್ರ ಅವರು ಹೇಳ್ತಾರೆ, ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಇದು ಬೋರ್ಡ್ ಮೀಟಿಂಗ್ ಮೂಲಕ ಆಗಿರ್ತಕ್ಕಂಥ ವರ್ಗಾವಣೆ. ಬೋರ್ಡ್ ಮೀಟಿಂಗ್ನ ನಡಾವಳಿಗಳನ್ನು ಮಂತ್ರಿಗಳ ಗಮನಕ್ಕೆ ತರ್ತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳಕ್ಕೆ ಬರಲ್ಲ, ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ. ನೋ, ಯಾರೂ ಒಪ್ಪಲ್ಲ ಇದನ್ನು. ಹಾಗಿದ್ರೆ ನಿಮ್ಮ ರಾಜೀನಾಮೆ ಯಾಕೆ ಪಡ್ಕೋತಾ ಇದ್ರು? ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಮೆಡಿಕಲ್ ಅವಶ್ಯಕತೆ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ. ಆಗ್ಬೋದು, ನಿಮಗೆ ಮೆಡಿಕಲ್ ಸೂಪರ್ವಿಷನ್ ಬೇಕು ಅಂತಂದರೆ ಅದನ್ನು ಕಲ್ಪಿಸ್ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ನನಗೇನೂ ಗೊತ್ತಿಲ್ಲ, ನನ್ನ ಇಲಾಖೆಯಲ್ಲಿ ನಡೆದಿರೋದೇ ನನಗೆ ಗೊತ್ತಿಲ್ಲ, ಈ ಥರ ಹೇಳೋದನ್ನು ಯಾರೂ ಕೂಡ ಕೇಳೋದಿಲ್ಲ. ಅದಕ್ಕೋಸ್ಕರನೇ ಆರೋಪ ಬಂದ ತಕ್ಷಣ ಇವರ ರಾಜೀನಾಮೆಯನ್ನು ಪಡ್ಕೊಂಡ್ರು. ಇಡಿ ವಾದ ಏನು ಹಾಗಾದ್ರೆ? ಇದೊಂದು ಬಹುಕೋಟಿ ಹಗರಣ, ಬಡವರ ದುಡ್ಡನ್ನ ತಿಂದು ತೇಗಿರೋ ಪ್ರಕರಣ, ಮನಿ ಲಾಂಡ್ರಿಂಗ್ ಕಣ್ಣಿಗೆ ರಾಚುವಂತಾಗಿದೆ ಅಂತ ಇಡಿ ವಾದವನ್ನು ಮಂಡಿಸಿದೆ. ನಾಗೇಂದ್ರರನ್ನ ಹೆಚ್ಚಿನ ವಿಚಾರಣೆ ಮಾಡಬೇಕು, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯತೆ ಇದೆ ಅನ್ನೋದನ್ನ ಇಡಿ ವಾದ ಮಾಡಿದೆ. ಹಣ ವರ್ಗಾವಣೆ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಯಾಕಂದ್ರೆ 18 ಖಾತೆಗಳಿಗೆ 287 ಕೋಟಿ ವಿವಿಧ ರೀತಿಯಲ್ಲಿ ಆಗಿರೋದು. ಫಲಾನುಭವಿಗಳು 18 ಖಾತೆಯ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ. ಸೊ ಅವರನ್ನೆಲ್ಲ ಪತ್ತೆ ಹಚ್ಚಬೇಕಾಗಿದೆ. ಅವ್ರಿಗೂ ಇವ್ರಿಗೂ ಇರುವಂತಹ ನಿಕಟ ಸಂಪರ್ಕದ ಬಗ್ಗೆ ಮೇಲ್ನೋಟಕ್ಕೆ ಮಾಹಿತಿ ಇದೆ ಅಂತೆಲ್ಲ ಇಡಿ ವಾದ ಮಾಡಿದೆ. ಆ ವ್ಯವಹಾರ ಯಾವ ರೀತಿ ಆಗಿದೆ ಅಂತ ವಿಚಾರಣೆಯನ್ನು ನಡೆಸಬೇಕಾಗಿದೆ. ಆ ಹಣ ಎಲ್ಲೆಲ್ಲಿ ಹರಿದು ಹೋಗಿದೆ, ಎಲ್ಲೆಲ್ಲಿ ಅದು ಚಲಾವಣೆಗೆ ಬಂದಿದೆ ಅಂತೆಲ್ಲ ಇಲಾಖೆಯ ಸಚಿವರಾಗಿರುವ ಕಾರಣ ಹೆಚ್ಚಿನ ವಿಚಾರಣೆ ಇವರು ನಡೆಸಲೇಬೇಕು. ಆಮೇಲೆ ಡೆತ್ ನೋಟ್ನಲ್ಲಿ ಕೂಡ ಇವರ ಹೆಸರನ್ನ ಉಲ್ಲೇಖ ಮಾಡಲಾಗಿರೋದ್ರಿಂದ ಕುತೂಹಲ ಇದೆ. ಹೀಗಾಗಿ 14 ದಿನ ನಮ್ಮ ಕಸ್ಟಡಿ ಕೊಡಿ ಅಂತ ಪಿಪಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಮನವಿಯನ್ನ ಪುರಸ್ಕರಿಸಿರುವಂತಹ ನ್ಯಾಯಾಧೀಶರು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನಾಗೇಂದ್ರರನ್ನ ಒಪ್ಪಿಸಿದ್ದಾರೆ. ಈಗ ಬಯಲಿಗೆ ಬರಬೇಕಾಗಿರೋ ವಿಚಾರ, ನಾಗೇಂದ್ರ ಪಾತ್ರ ಏನು, ತಥ್ಯ ಏನು ನಾಗೇಂದ್ರ ವಿರುದ್ಧ ಅನ್ನೋದು.
ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಉಮೇಶ್ ಮತ್ತು ನಾಗೇಶ್. ಮೊದಲಿಗೆ ಉಮೇಶ್ ಅವ್ರನ್ನ ಸಂಪರ್ಕಕ್ಕೆ ತಗೋತೀನಿ. ಉಮೇಶ್, ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಿದಾಗಿನಿಂದ ಇಲ್ಲಿಯ ತನಕ ಏನೇನು ಬೆಳವಣಿಗೆ ಆಯಿತು, ಜೊತೆಗೆ ಮುಂದೇನು ಅಂತಕ್ಕಂಥ ಪ್ರಶ್ನೆ. ಅರವಿಂದ್ 2 ದಿನಗಳ ಕಾಲ ಇಡಿ ದಾಳಿ ಮಾಡಿದ್ರು. ನಂತರದಲ್ಲಿ ನಿನ್ನೆ ಬೆಳಗ್ಗೆ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ನಂತರದಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ಅವರನ್ನ ಅರೆಸ್ಟ್ ತೋರಿಸಿದ್ರು. ಇವತ್ತು ಬೆಳಗಿನ ಜಾವದ ಹೊತ್ತಿಗೆ ನೇರವಾಗಿ ಯಲಹಂಕದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸ್ತಾರೆ ಮಾಜಿ ಸಚಿವರನ್ನು. ಆ ಸಂದರ್ಭದಲ್ಲಿ ಮಾಜಿ ಸಚಿವರಾದಂಥ ವಿ ನಾಗೇಂದ್ರ, ನನಗೆ ಅನಾರೋಗ್ಯ ಸಮಸ್ಯೆ ಇದೆ, BP ಶುಗರು ಮತ್ತು ತೀವ್ರವಾಗಿ ಸುಸ್ತಿದೆ ಅನ್ನೋ ಕಾರಣಕ್ಕಾಗಿ ನನ್ನನ್ನು ವಿನಾಯಿತಿ ಕೊಡಿ, ಕಸ್ಟಡಿಗೆ ನೀಡಬಾರ್ದು ಅನ್ನೋ ಮನವಿ ಕೂಡ ಮಾಡ್ಕೊಂಡಿದ್ರು. ಆದರೆ ನ್ಯಾಯಾಧೀಶರು ಅದಕ್ಕೆ ಸ್ಪಂದಿಸಲಿಲ್ಲ. ಅಂದರೆ ಪ್ರತಿದಿನ 3 ಗಂಟೆ ನಂತರದಲ್ಲಿ ಇವರಿಗೆ ವಿಶ್ರಾಂತಿ ಕೊಡಿ, ಪ್ರತಿದಿನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಅನ್ನೋ ಆದೇಶವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳೇನಿದ್ರು 2 ದಿನಗಳ ದಾಳಿಯಲ್ಲಿ ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಮಾಜಿ ಸಚಿವ ವಿ ನಾಗೇಂದ್ರ ಅವರಿಗೆ ತಿಳಿದೇ ಈ ಕೃತ್ಯ ನಡೆದಿದೆ, ಮತ್ತು ಅನಾಮಿಕ ಅಕೌಂಟ್ಗಳ ಮುಖಾಂತರ ಇವರಿಗೆ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗಿವೆ ಅನ್ನೋ ನಿಟ್ಟಿನಲ್ಲಿ ಆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಆ ನಂತರದಲ್ಲಿ ಇವರನ್ನ 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಆದರೆ 6 ದಿನಗಳ ಕಾಲ ಈಗ ನ್ಯಾಯಾಧೀಶರು ಕಸ್ಟಡಿಗೆ ನೀಡಿ ಈಗ ಆದೇಶ ನೀಡಿರುವಂಥದ್ದು. ಈಗ ನೇರವಾಗಿ ಶಾಂತಿನಗರದ ಇಡಿ ಕಚೇರಿಗೆ ಮಾಜಿ ಸಚಿವ ವಿ ನಾಗೇಂದ್ರ ಅವರನ್ನು ಕೂಡ ಕರ್ಕೊಂಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಪ್ರಶ್ನೆ ಮಾಡ್ತವೆ, ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ. ಆದರೆ ನಿನ್ನೆಯಿಂದಲೂ ಕೂಡ ವಿ ನಾಗೇಂದ್ರ ಒಂದೇ ಮಾತು ಹೇಳ್ತಾ ಇರುವಂಥದ್ದು, ಈ ಪ್ರಕರಣದಲ್ಲಿ ನನಗೇನು ಸಂಬಂಧ ಇಲ್ಲ, ಈ ಘಟನೆ ಈ ಹಗರಣ ಏನಿದೆ ಅದಕ್ಕೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಒಂದು ಲೈನು ಉತ್ತರ ನೀಡ್ತಾ ಇರುವಂಥದ್ದು. ನಿನ್ನೆ ವಿಚಾರಣೆಯಲ್ಲೂ ಕೂಡ ಇದೇ ಉತ್ತರ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಕೂಡ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ 6 ದಿನಗಳ ಕಾಲ ಏನು ಕಸ್ಟಡಿ ಕೊಟ್ಟಿದ್ದಾರೆ, ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಈಗ ಇಡಿ ಅಧಿಕಾರಿಗಳು ಈ ಬಹುಕೋಟಿ ಹಗರಣ ಏನಿದೆ ಇದರಲ್ಲಿ ಇವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಕೂಡ ನಡೆದಿರುವಂಥ 18 ಕಡೆಗಳಲ್ಲಿ ದಾಳಿ ನಡೆದಿದ್ದು, ದಾಳಿ ವೇಳೆಯಲ್ಲಿ ಯಾರ್ಯಾರ ಪಾತ್ರ ಏನು, ಎಷ್ಟೆಷ್ಟು ಅಕೌಂಟ್ಗೆ ಎಷ್ಟು ಅಮೌಂಟ್ ಹೋಗಿದೆ ಅನ್ನೋದ್ರ ಬಗ್ಗೆ ಸೂಕ್ತ ದಾಖಲೆ ಕೂಡ ಪತ್ತೆಯಾಗಿದ್ದಾವೆ. ಈ ಪ್ರಕರಣದ ಈ ದಾಳಿ ವೇಳೆಯಲ್ಲಿ ಮಾಜಿ ಸಚಿವರಿಗೆ ಅನಾಮಿಕ ಅಕೌಂಟ್ಗಳಿಂದ ಹಣ ಬಂದಿರೋದು ಪತ್ತೆಯಾಗಿದೆ. ಮತ್ತು ಅವರ PAಗಳೇನಿದ್ರು ಹರೀಶು ಮತ್ತು ಚೇತನ್ ಅಂತೇಳಿ ಅವ್ರದ್ದು ಮೊಬೈಲಲ್ಲೂ ಕೂಡ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವರ ವಿ ನಾಗೇಂದ್ರ ಸೂಕ್ತವಾಗಿ ಉತ್ತರ ನೀಡ್ತಾ ಇಲ್ಲ. ಅಂದರೆ ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಇತ್ತು, ಹಾಗಾಗಿ ನನಗೆ ಈ ಇಲಾಖೆಯಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಮಾಜಿ ಸಚಿವರಾಗಿರೋ ಕಾರಣಕ್ಕಾಗಿ ಇವ್ರ ಗಮನಕ್ಕೆ ಬರದೆ ಯಾವುದೇ ಹಣದ ವ್ಯವಹಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವೆಂಬಂತೆ ಇಲ್ಲಿವರೆಗೂ ನಡೆದಿರುವಂಥ ದಾಳಿಯಲ್ಲಿ ಮಾಜಿ ಸಚಿವರ ಕೈವಾಡ ಇರೋದು, ಅಂದರೆ ಪರೋಕ್ಷವಾಗಿ ಇವರ ಕೈವಾಡ ಇರೋದ್ರ ಬಗ್ಗೆ ಮಾಹಿತಿಗಳನ್ನು ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿರುವಂಥದ್ದು. ಇಲ್ಲಿವರೆಗೂ ಮೊನ್ನೆ ದಾಳಿಯಲ್ಲಿ ಕಲೆಕ್ಟ್ ಮಾಡುವಂಥ ಮಾಹಿತಿಗಳ ಆಧರಿಸಿ ಇವತ್ತು ಇಡಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರಿಸ್ತಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.